ಮೊದಲ ದಿನ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದ RCB ಆಕ್ಷನ್ ಟೀಮ್ ಈಗ ಎರಡನೇ ದಿನ ಭರ್ಜರಿ ಬೈ ಮಾಡುವ ಮುಖಾಂತರ ಫ್ಯಾನ್ಸ್ಗೆ ಒಂದಷ್ಟು ಖುಷಿ ನೀಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ಎರಡನೇ ದಿನ ಬೌಲಿಂಗ್ ಕಡೆಗೆ RCB ಕಾನ್ಸಂಟ್ರೇಟ್ ಮಾಡಿದೆ, ಬೆಸ್ಟ್ ಬೌಲರ್ಗಳನ್ನು ಬೈ ಮಾಡಿದೆ. ಅದರಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಅವರನ್ನು 10,75,00,000ಕ್ಕೆ ಬೈ ಮಾಡಿದೆ RCB. ಹಾಗಾಗಿ ಒಬ್ಬ ಒಳ್ಳೆಯ ಗನ್ ಬೌಲರ್ RCBಗೆ ಬಂದ ಹಾಗಾಯಿತು. ಸದ್ಯ RCB ಫಾಸ್ಟ್ ಬೌಲಿಂಗ್ ಯೂನಿಟ್ ಹೇಜಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಇರ್ತಾರೆ. ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಫೆಕ್ಟಿವ್ ಇದ್ದಾರೆ ಭುವನೇಶ್ವರ್. ಹಾಗೆ ತುಂಬ ರನ್ಸನ್ನು ಕಂಟ್ರೋಲ್ ಮಾಡ್ತಾರೆ, ಅಂದರೆ ಡಾಟ್ ಬಾಲ್ ಜಾಸ್ತಿ ಹಾಕ್ತಾರೆ. ಹಾಗಾಗಿ ಭುವನೇಶ್ವರ್ ಕುಮಾರ್ ಬೈ ಮಾಡಿದ್ದು RCBಯ ಬೆಸ್ಟ್ ಬೈ ಇಲ್ಲಿಯವರೆಗೂ ಅಂತ ಅನಿಸುತ್ತೆ. ಸದ್ಯ ಭುವನೇಶ್ವರ್ ಮಾತ್ರ ಅಲ್ಲ, ಕೃಣಾಲ್ ಪಾಂಡ್ಯ ಅವ್ರನ್ನ ಕೂಡ ಬೈ ಮಾಡಿದೆ RCB. ಒಬ್ಬ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್, ಫಿನಿಷರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಕೊನೆಯ ಒಂದೆರಡು ಓವರ್ಗಳಲ್ಲಿ ಬೇಕಾದರೆ ಸಿಕ್ಸರ್ಗಳನ್ನು ಬಾರಿಸುವ ಒಂದು ಶಕ್ತಿ ಇರುವಂಥ, ಎಬಿಲಿಟಿ ಇರುವಂತಹ ಪ್ಲೇಯರ್ ಕೃಣಾಲ್ ಪಾಂಡ್ಯ. LSGಯಲ್ಲಿದ್ದರು, ಅದಕ್ಕಿಂತ ಹಿಂದೆ ಮುಂಬೈ ಇಂಡಿಯನ್ಸಲ್ಲಿದ್ದರು. ಸದ್ಯ ಕೃಣಾಲ್ ಪಾಂಡ್ಯ ಟೀಮಿಗೆ ಬಂದಿರೋದು ಒಂದು ಸ್ಪಿನ್ ಶಕ್ತಿಯನ್ನು ಕೂಡ ಟೀಮ್ಗೆ ತಂದುಕೊಟ್ಟ ಹಾಗಿದೆ. ಅದರ ಜೊತೆಗೇ ಸುಯೇಶ್ ಶರ್ಮಾ ಅವ್ರನ್ನ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಆಗಿ ತೊಗೊಂಡಿದ್ರು. ಈಗ ಕೃಣಾಲ್ ಪಾಂಡ್ಯ ಬಂದಿರುವಂಥದ್ದು ಒಬ್ಬ ಸ್ಪಿನ್ನರ್ ಜೊತೆಗೆ ಒಬ್ಬ ಆಲ್ರೌಂಡರ್, ಸ್ಪಿನ್ನಿಂಗ್ ಆಲ್ರೌಂಡರ್ ಸಿಕ್ಕಿದಾಗಿದೆ. ಭುವನೇಶ್ವರ್ ಕುಮಾರ್ ಬೌಲಿಂಗ್ನ ಶಕ್ತಿಯನ್ನು ಈ ಎರಡನೇ ದಿನದಲ್ಲಿ RCB ಹೆಚ್ಚು ಮಾಡ್ಕೋತಾ ಇರುವಂಥದ್ದು ಫ್ಯಾನ್ಸ್ಗೆ ಖುಷಿ ಕೊಡುವಂಥ ಬೈ ಅಂತ ಹೇಳ್ಬೋದು. ಅಂತೂ ಇಂತೂ ಹಬ್ಬ ನಿಟ್ಟುಸಿರು ಬಿಡೋ ಥರ ಸ್ವಲ್ಪ ಎದ್ದು ಒಳ್ಳೆ ಬೈ ಮಾಡಿದ್ರಲ್ಲ ಅಂತ RCB ಫ್ಯಾನ್ಸ್ ಖುಷಿ ಪಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭುವನೇಶ್ವರ್ ಕುಮಾರ್ ಹಾಗೆ ಕೃಣಾಲ್ ಪಾಂಡ್ಯ ಅವ್ರನ್ನ ಬೈ ಮಾಡಿದ್ದು RCB ಟೀಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿದೆ. ಬೌಲಿಂಗ್ ವಿಭಾಗನ ಹೇಜಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಇಬ್ಬರು ಲೀಡ್ ಮಾಡ್ತಾರೆ. ಒಂದು ಬೌಲಿಂಗ್ ಬೆಸ್ಟ್ ಬೌಲಿಂಗ್ ಸೈಡ್ ಆಗ್ತಾ ಇದೆ RCB. ಅಂದರೆ ಎಲ್ಲರಿಗಿಂತ ಬೆಸ್ಟ್ ಅಂತಲ್ಲ, ಓಕೆ, RCB ಬೌಲಿಂಗ್ ಸೈಡ್ ಈ ಬಾರಿ ಸ್ಟ್ರೆಂಥನ್ ಆಗಿದೆ ಅಂತ ಅನ್ನಿಸ್ತಾ ಇದೆ.